ನ್ಯೂಸ್ ಅಟ್ 3ಗೆ ಸ್ವಾಗತ. ನಾನು ಪ್ರತಿಮಾ. ರಾಜ್ಯದ ಮುಖ್ಯಮಂತ್ರಿಗಳೇ ರೂಲ್ಸ್ ಬ್ರೇಕ್ ಮಾಡಿದ್ರು. 20 ದಿನ ಆದ್ರೂ ಫೈನ್ ಕಟ್ಟಿಲ್ಲ ಸಿಎಂ ಕುಮಾರಸ್ವಾಮಿ. ಮುಖ್ಯಮಂತ್ರಿಗಳೇ 400 ರೂಪಾಯಿ ದಂಡ ಕಟ್ಟಿ ಅಂತಿದ್ದಾರೆ ಪೊಲೀಸರು. ರಾಜ್ಯದ ಮುಖ್ಯಮಂತ್ರಿಗಳೇ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. 20 ದಿನ ಆದ್ರೂ ಫೈನ್ ಕಟ್ಟಿಲ್ಲ ಸಿಎಂ ಕುಮಾರಸ್ವಾಮಿ. 400 ರೂಪಾಯಿ ದಂಡ ಕಟ್ಟಿ ಅಂತ ಈಗ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ಟ್ರಾಫಿಕ್ ಪೊಲೀಸರಿಂದ ದಂಡ ಹಾಕಲಾಗಿದೆ. ಫೆಬ್ರವರಿ 22 ಹಾಗೆ ಫೆಬ್ರವರಿ 10ರಂದು ಕಾರ್ ಮೇಲೆ ಈ ಪ್ರಕರಣ ದಾಖಲಾಗಿದೆ. ಇನ್ನು ಫೈನ್ ದುಡ್ಡನ್ನ ಕಟ್ಟಿಲ್ಲ ಸಿಎಂ ಕುಮಾರಸ್ವಾಮಿ. ಫೆಬ್ರವರಿ 22 ಹಾಗೇನೆ ಫೆಬ್ರವರಿ 10ರಂದು ಈ ಕಾರ್ ಮೇಲೆ ಪ್ರಕರಣ ದಾಖಲಾಗಿದೆ. ಇನ್ನೂ ಕೂಡ ಫೈನ್ ಕಟ್ಟಿಲ್ಲ ಸಿಎಂ ಕುಮಾರಸ್ವಾಮಿ. ಇವರ ಕಾರ್ ಮೇಲೆ 2 ಕೇಸ್ ದಾಖಲಾಗಿದೆ. ಅದರಲ್ಲಿ ಒಂದು ಓವರ್ ಸ್ಪೀಡ್, ಇನ್ನೊಂದು ಮೊಬೈಲ್ ಬಳಕೆ ಕೇಸನ್ನ ಪೊಲೀಸರು ಹಾಕಿದ್ದಾರೆ. 2 ಕೇಸನ್ನ ಹಾಕಿದ್ದಾರೆ. KA42P 0002 ಕಾರನ್ನ ಸಿಎಂ ಕುಮಾರಸ್ವಾಮಿ ಅವರು ಬಳಸ್ತಾ ಇದ್ದಾರೆ. ಫೆಬ್ರವರಿ 22 ಹಾಗೆ ಫೆಬ್ರವರಿ 10ನೇ ತಾರೀಕಿನಂದು ಕಾರ್ ಮೇಲೆ ಪ್ರಕರಣವನ್ನ ದಾಖಲಿಸಿದ್ರು ಕೂಡ ಇನ್ನೂ ಫೈನ್ ದುಡ್ಡನ್ನ ಸಿಎಂ ಕುಮಾರಸ್ವಾಮಿ ಕಟ್ಟಿಲ್ಲ. ಓವರ್ ಸ್ಪೀಡ್ ಹಾಗೆ ಮೊಬೈಲ್ ಬಳಕೆ ಕೇಸನ್ನ ಪೊಲೀಸರು ಹಾಕಿದ್ದಾರೆ. 400 ರೂಪಾಯಿ ದಂಡವನ್ನ ಕಟ್ಟಿ ಅಂತ ಪೊಲೀಸರು ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಕೊಡ್ತಾರೆ. ಜನಾರ್ದನ್ ಹೆಬ್ಬಾರ್, ಸಿಎಂ ಕುಮಾರಸ್ವಾಮಿಯ ಕಾರ್ ಮೇಲೆ 2 ಕೇಸ್ ದಾಖಲಾಗಿದೆ. ಇನ್ನು ಕೂಡ ಫೈನ್ ದುಡ್ಡು ಕಟ್ಟಿಲ್ಲ ಅಂತ ಕೂಡ ಪೊಲೀಸರು ಹೇಳ್ತಿದ್ದಾರೆ. ಯಾವಾಗ ಆಗಿದ್ದು, ಏನು ಪ್ರಕರಣ ಇದು? ಪ್ರತಿಮಾ, ತುಂಬಾ ಅಚ್ಚರಿಯ ಅಂತ ಬೆಳವಣಿಗೆ ಇದು. ರಾಜ್ಯದ ಮುಖ್ಯಮಂತ್ರಿ ಅವರ ಕಾರ್ ಮೇಲೇನೆ ಸಂಚಾರಿ ನಿಯಮ ಉಲ್ಲಂಘನೆ ಕೇಸ್ ದಾಖಲಾಗಿದೆ. ಅದು ಕೂಡ ಇಷ್ಟು ದಿನ ಆದ್ರೂ ಸಹಿತ ಫೈನ್ ಕಟ್ಟಿಲ್ಲ. ಅಂದ್ರೆ ಅವ್ರು ಪೊಲೀಸರು ಅವ್ರ ಗಮನಕ್ಕೆ ತಂದಿಲ್ಲ, ಮತ್ತೆ ಇವರು ಕೂಡ ಅದನ್ನ ತಿಳ್ಕೊಳ್ಳೋ ಒಂದು ಗೋಜಿಗೆ ಹೋದಂತೆ ಕಾಣ್ತಾ ಇಲ್ಲ. ಇದನ್ನ RTO ವೆಬ್ಸೈಟ್ ನಲ್ಲಿ ನೋಡಿದಾಗ ಸ್ಪಷ್ಟವಾಗಿ ಅದ್ರಲ್ಲಿ ಕಾಣ್ತಾ ಇದೆ. 2 ಬಾರಿ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಒಂದು ಬಾರಿ ಚಾಲಕ ಗಾಡಿ ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಯೂಸ್ ಮಾಡಿದ್ದಾರೆ. ಇನ್ನೊಂದು ಓವರ್ ಸ್ಪೀಡ್ ಅನ್ನ ಮಾಡಿರೋ ಕಾರಣಕ್ಕಾಗಿ, ಓವರ್ ಸ್ಪೀಡ್ ಹೋಗಿರೋ ಕಾರಣಕ್ಕಾಗಿ ದಂಡವನ್ನ ಹಾಕಲಾಗಿದೆ. ಒಟ್ಟು 300 ರೂಪಾಯಿ ಪ್ಲಸ್ 100 ರೂಪೀಸ್ ಮೊಬೈಲ್ ಯೂಸ್ ಮಾಡಿದ್ದಕ್ಕೆ 400 ರೂಪಾಯಿ ದಂಡವನ್ನ ಹಾಕಲಾಗಿದೆ. ಆದ್ರೆ ಇದುವರೆಗೂ ಕೂಡ ಕಟ್ಟಿಲ್ಲ. ಇಲ್ಲಿ ಅಮೌಂಟ್ 400 ರೂಪಾಯಿ ಆದ್ರೂ ಸಹಿತ ಮುಖ್ಯಮಂತ್ರಿಗಳ ಕಾರೇ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುತ್ತೆ ಅನ್ನೋದು ಇಲ್ಲಿ ಬಹಳ ಗಮನಾರ್ಹವಾದದ್ದು. ಯಾಕಂದ್ರೆ ಸಿಎಂ ಕೆಲಸ ಜೀರೋ ಟ್ರಾಫಿಕ್ ಅನ್ನ ಬಳಸುವಂತ ಸಂದರ್ಭದ ಹೊರತಾಗಿ ಮುಖ್ಯಮಂತ್ರಿಗಳ ಕಾರು ಸಪರೇಟ್ ಆಗಿ ಕೆಲವು ಸರಿ ಟ್ರಾಫಿಕ್ ಯಾವುದೇ ರೀತಿಯ ಭದ್ರತೆಯನ್ನ ತೆಗೆದುಕೊಳ್ಳದೆ, ಜೀರೋ ಟ್ರಾಫಿಕ್ ತೆಗೆದುಕೊಳ್ಳದೇನೆ ಓಡಾಡುವಂತ ಸಂದರ್ಭ ಸಾಕಷ್ಟು ಬಾರಿ ಆಗಿದೆ. ಅಂತ ಸಂದರ್ಭದಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಮುಖ್ಯಮಂತ್ರಿಗಳ ಕಾರನ್ನು ಸಹಿತ ಸಂಚಾರ ನಿಯಮವನ್ನ ಪಾಲನೆ ಮಾಡದೇನೆ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಉಳಿದಂತವರಿಗೆ ಯಾವ ನೈತಿಕತೆ ಮೇಲೆ ಇವರು ಸಂಚಾರಿ ನಿಯಮವನ್ನ ಪಾಲಿಸಿ ಅಂತ ಹೇಳ್ತಾರೆ ಅಂತ ಪ್ರಶ್ನೆ ಮೂಡುತ್ತೆ, ನೈತಿಕ ಪ್ರಶ್ನೆಯನ್ನು ಮೂಡುತ್ತೆ. ಅದನ್ನ 20 ದಿನ ಆದ್ರೂ ಕೂಡ ದಂಡವನ್ನ ಕಟ್ಟಿಲ್ಲ. ಇದು ಕೂಡ ಗಮನಾರ್ಹವಾಗಿದೆ. ಮುಖ್ಯಮಂತ್ರಿಗಳು ಇನ್ನಾದ್ರೂ ಗಮನ ಹರಿಸಬೇಕು. ಕೇವಲ ದಂಡ ಕಟ್ಟೋದು ಮಾತ್ರ ಅಲ್ಲ, ತಮ್ಮ ಕಾರೇ ಸಂಚಾರಿ ನಿಯಮ ಉಲ್ಲಂಘನೆ ಆಗದ ರೀತಿಯಲ್ಲಿ ಚಲಾವಣೆ ಉಪಯೋಗಿಸಬೇಕು ಅಂತೇಳಿ ಚಾಲಕರಿಗೆ ಸೂಚನೆ ಕೊಡುವಂತ ಸಂದರ್ಭ ಇದಾಗಿದೆ. ಮುಖ್ಯಮಂತ್ರಿಗಳು ಇನ್ಮೇಲಾದ್ರೂ ಈ ಬಗ್ಗೆ ಗಮನ ಹರಿಸ್ತಾರ ಅಂತ ಕಾದು ನೋಡ್ಬೇಕಾಗಿದೆ. ಪ್ರತಿಮಾ, ಓಕೆ, ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಮಾಹಿತಿಗೆ. ನಿಜಕ್ಕೂ ಒಂದ್ ರೀತಿ ಅಚ್ಚರಿಯ ವಿಚಾರ. ಯಾಕೆಂದ್ರೆ ರಾಜ್ಯದ ಜನರಿಗೆ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ ಅಂತ ಎಷ್ಟೋ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಆದ್ರೆ ಅವರ ಕಾರ್ ಮೇಲೆ ಈಗ 2 ಕೇಸ್ ದಾಖಲಾಗಿದೆ. 20 ದಿನ ಆಗಿದೆ. 400 ರೂಪಾಯಿ ಫೈನ್ ದುಡ್ಡನ್ನ ಕೂಡ ಕಟ್ಟಬೇಕಾಗಿದೆ. ಆದ್ರೆ ಇನ್ನೂ ಕೂಡ ಕಟ್ಟಿಲ್ಲ. ಇದು RTO ಇಂದ ಬಯಲಾಗಿರುವಂತಹ ಸತ್ಯ. ಓವರ್ ಸ್ಪೀಡ್ ಒಂದು ವಿಚಾರ ಆದ್ರೆ, ಇನ್ನೊಂದು ಪ್ರಕರಣ ಅಂದ್ರೆ ಕಾರನ್ನ ಓಡಿಸ್ತಾ ಇರಬೇಕಾದ್ರೆ ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಅನ್ನುವಂತಹ 2 ಕೇಸ್ ಇದೀಗ ದಾಖಲಾಗಿದೆ.